ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಹುಣಸೆಹಣ್ಣು ಹುಳಿಯಿಂದ ನಾನು ಹುಳಿಯನ್ನು ಮಾಡಿ ತೋರಿಸ್ತೀನಿ, ಬನ್ನಿ ನೋಡಿ. ಈ ಥರ ಹುಳಿಯನ್ನು ನಮ್ಮ ಅಜ್ಜಿ ನಮ್ಮಮ್ಮ ಹಿಂದಿನ ಕಾಲದಲ್ಲೆಲ್ಲ ಮಾಡಿಕೊಡೋರು. ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರೋದು. ಇವಾಗ ನಮ್ಮ ಮಕ್ಕಳಿಗೆ ಒಂದು ಸತಿ ನಿಮ್ಮ ಅಜ್ಜಿ ಮಾಡಿರೋದು ಅಂತೇಳಿ ಒಂದು ಸತಿ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗೈತಮ್ಮ, ಈ ಥರ ಮಾಡಿಕೊಡು ಅಂತ ವಾರದಾಗ 2 ಸತಿ ಆದರೂ ಮಾಡಿಸ್ಕೊಂಡು ತಿಂತಾರೆ. ಹುಣಸೆಹಣ್ಣು ಯೂಸ್ ಮಾಡಿಬಿಟ್ಟು ನೀವು ಹುಳಿಯನ್ನು ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಹುಳಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ, ಬನ್ನಿ. ಹುಳಿಯನ್ನು ಹೇಗೆ ಮಾಡೋದಂತ ನಾವು ನೋಡ್ಕೊಳ್ಳೋಣ. ಒಂದು ಲಿಂಬೆಹಣ್ಣು ಗಾತ್ರಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರು ಹಾಕಿಬಿಟ್ಟು ನೆನೆಯಕ್ಕೆ ಇಟ್ಕೊತೀನಿ. ಒಂದು ಸತಿ ನೀಟಾಗಿ ನಾವು ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ನಾನು ನೀರು ಹಾಕಿ ನೆನೆಯಕ್ಕೆ ಇಡ್ತೀನಿ. ನೆನೆಯಕ್ಕೆ ಇಟ್ಬಿಟ್ಟು ನಾನು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ, ಬನ್ನಿ. ಯಾಕಂದರೆ ಇದೆಲ್ಲ ಇವಾಗಿನ ಕಾಲದಾಗ ಚಿತ್ರಾನ್ನ ಮಾಡೋದು, ಲಿಂಬೆಹಣ್ಣು ಟೊಮೊಟೊ ಇವಾಗೆಲ್ಲ ಈ ಥರ ಮಾಡ್ತಾರೆ. ಹಿಂದಿನ ಕಾಲದಾಗ ನಮ್ಮ ಅಜ್ಜಿ ಬರೀ ಹುಣಸೆಹಣ್ಣಿನ ಹುಳಿಯನ್ನು ಮಾಡಿಕೊಡೋರು, ತುಂಬ ಚೆನ್ನಾಗಿರೋದು. ಅಕ್ಕೆ ಈಗ ಅದೇ ಥರ ನಮ್ಮ ಅಜ್ಜಿ ಮಾಡೋ ಹುಣಸೆಹಣ್ಣಿನ ಹುಳಿ ಚಿತ್ರಾನ್ನ ನಾನು ಮಾಡಿಕೊಡ್ತೀನಿ, ಬನ್ನಿ. ನೋಡಿ, ಒಂದು ಅಗಲವಾಗಿದ್ದು ಬಾಣಲಿ ಇಟ್ಕೊಂಡ್ಬಿಟ್ಟು ನಾವು 2ರಿಂದ 3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ನಾವು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು ನಾವು ಕಡಲೆ ಬೀಜ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು ನಾವು ಕಡಲೆ ಬೇಳೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು ನಾನು ಉದ್ದಿನ ಕಾಳು ಹಾಕ್ಕೊತೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇದು ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇದು ಹಳೆಯ ಕಾಲದ ಹುಳಿಯನ್ನು ಇದು ಇವಾಗ ಮಾಡೋದಲ್ಲ. ಒಂದು ಸತಿ ನೀವು ಹುಣಸೆಹಣ್ಣಿನ ಹುಳಿಯನ್ನು ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ನಾವು ಚಿಕ್ಕವರು ಇರುವಾಗ ಇದೇ ಥರ ನಮಗೆ ಹುಳಿಯನ್ನು ಮಾಡಿಕೊಡೋರು. ಒಂದು ಬಟ್ಲು ಹಾಕಿದರೆ ನಾವು 2 ಬಟ್ಲು ತಿನ್ಕೋತಿದ್ವಿ, ಅಷ್ಟು ಚೆನ್ನಾಗಿರೋದು ಇದು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, 1 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಅಬಡ ಕುಟ್ಟಬೇಕು, ಸಣ್ಣ ಕುಟ್ಟಬಾರ್ದು. ಇದೇ ಥರ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೊಂದು ಕುಟ್ಬಿಟ್ಟು ಎಲ್ಲ ಥರ ಹಾಕಿ, ಇದೆಲ್ಲ ಮನೇಲಿರೋ ಐಟಮ್ಸೇ ಹಾಕಿಬಿಟ್ಟು ಒಂದು ಹುಳಿಯನ್ನು ಮಾಡಿ ನೀವು, ಸಖತ್ತಾಗಿರುತ್ತೆ. ಇವಾಗ ಕರಿಬೇವು ಸೊಪ್ಪು ಹಾಕೋಣ. ಹಸಿ ಕರಿಬೇವು ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಗಮ್ಮು ಅನ್ನಿಸುತ್ತೆ. ಹೇಗೆ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾವು ಇವಾಗ ಈರುಳ್ಳಿ ಹಾಕೋಣ. ನೋಡಿ, ನಾನು ಒಂದು ಈರುಳ್ಳಿ ಕಟ್ ಮಾಡಿದ್ದೆ, ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನೀವು ಯಾವಾಗ ಮಾವಿನಕಾಯಿ ಚಿತ್ರಾನ್ನ, ಲಿಂಬೆಹಣ್ಣು ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ, ಎಲ್ಲ ಥರ ಚಿತ್ರಾನ್ನ ತಿಂದು ನೋಡಿದ್ದೀರಾ. ಈ ಥರ ಹುಳಿ ಚಿತ್ರಾನ್ನ ಒಂದು ಬರೀ ಹುಣಸೆ ಹಣ್ಣಿಗೆ ಮಾಡಿ ತಿಂದ್ಬಿಟ್ಟು ನೋಡಿ, ಟೇಸ್ಟ್ ಹೇಗಂತ ನಿಮಗೆ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಹಳೆ ಕಾಲದಲ್ವ, ಅಷ್ಟೇ ಟೇಸ್ಟ್ ಕೊಡುತ್ತೆ ಇದು. ಒಂದು ಸತಿ ಮನೇಲಿ ಹುಣಸೆ ಹಣ್ಣು ಇದ್ದರೆ ಸಾಕು, ಉಳಿದಿರೋ ಅನ್ನ ಆಗಿರ್ಬೋದು, ಬಿಸಿ ರೈಸ್ ಆಗಿರ್ಬೋದು, ನೀವು ಯಾವುದಾದ್ರೂ ಸರಿ ಈ ಥರದ್ದೊಂದು ಹುಳಿ ಅನ್ನ ಮಾಡ್ಕೊಂಡು ತಿನ್ಬೋದು. ಅರ್ಜೆಂಟಿಗೆ ಹೊರಗಿಂದ ಬಂದಾಗ ಏನಪ್ಪ ಮಾಡೋಣ ಅಂದಾಗ ಈ ಥರ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕಟ್ ಮಾಡೋದು, ಈ ಥರ ಅನ್ನ ಮಾಡ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಈಗ ಸ್ವಲ್ಪ ಫ್ರೈ ಆಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಮಸಾಲೆ ಒಳಗವ ಹಾಕೋಣ. ನೋಡಿ, 1 ಸ್ಪೂನ್ ಆಗೋಷ್ಟು ನಾವು ಸಾಂಬಾರು ಮಸಾಲ, ಇದು ಚಿಲ್ಲಿ ಪೌಡ್ರ್ ಅಲ್ಲ, ಸಾಂಬಾರು ಮಸಾಲ 1 ಸ್ಪೂನ್ ಹಾಕ್ಕೊಳ್ಳೋಣ. ನೀವು ಸಾಂಬಾರು ಮಸಾಲ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ನೋಡಿ, ಸ್ವಲ್ಪ ಇಂಗು 1/2 ಸ್ಪೂನಷ್ಟು. ನೋಡಿ, 1 ಸ್ಪೂನಷ್ಟು ಬೆಲ್ಲ ಹಾಕೊಂಡ್ಬಿಟ್ಟು ಈ ಹುಳಿ ಏನು ನಾವು ಕಲಸಿಟ್ಟಿದ್ದೀವಲ್ಲ, ಆ ಹುಳಿ ಬಿಡೋಣ ಇದಕ್ಕೆ. ನೋಡಿ, ಹುಳಿ ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ. ನೋಡಿ, ರೆಡಿಯಾಗಿದೆ ಇದು. ಇವಾಗ ನಾವು ನಾನು ಮಧ್ಯಾಹ್ನನೇ ಮಾಡಿಟ್ಟಿದ್ದೆ, ಅದೇ ರೈಸೇ ಇವಾಗ ಮಕ್ಕಳು ಬಂದಿದ್ದ ತಕ್ಷಣ ಅನ್ನ ಕೊಡಮ್ಮ ಅಂದರು. ಅದಕ್ಕೆ ಸಾಂಬಾರು ಏನು ಕೊಡೋದ ತಡಿ ಅಂದ್ಕೊಂಡು ಈ ಥರ ಹುಳಿ ಅನ್ನ ಮಾಡಿಕೊಡೋಣ ಅಂತೇಳಿ ನಾನು ಹುಳಿ ಅನ್ನ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋಣ ಅಂತ 1 ಬಟ್ಲು ರೈಸ್ ಇತ್ತು. ಇವಾಗ ನಾನು 1 ಬಟ್ಲು ರೈಸು ಇದಕ್ಕೆ ಹಾಕ್ತಾಯಿದ್ದೆ. ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವಾಗೂ ತಿಂದೇ ಇರೋಲ್ಲ ಆ ಥರ ಟೇಸ್ಟು ಸಖತ್ತಾಗಿರುತ್ತೆ. ಇದು ಅಷ್ಟು ಚೆನ್ನಾಗಿ ಕೊಡುತ್ತೆ. ಇದು ಹುಣಸೆ ಹಣ್ಣಿನ ಒಂದು ಸತಿ ಈ ಥರ ಹುಳಿಯನ್ನು ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ.
ಮಿಕ್ಸ್ ಮಾಡಿಬಿಟ್ಟು ತಟ್ಟೆಗೆ ಹಾಕಿಕೊಟ್ರೆ ಮಕ್ಕಳು ಎಷ್ಟು ಚೆನ್ನಾಗಾಗೈತೆ, ಇನ್ನೂ ಸ್ವಲ್ಪ ಕೊಡಮ್ಮ ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಇದು ಸೂಪರಾಗಿರುತ್ತೆ. ರೈಸಲ್ಲಿ ನಾನು ಉಪ್ಪು ಹಾಕಿರ್ತೀನಿ, ಅದಕ್ಕಂತೆ ನಾನು ಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದ್ರೆ ನಾವು ರೈಸಿಗೆ ಉಪ್ಪು ಹಾಕಿ ಮಾಡಿರ್ತೀವಿ. ಒಂದೊಂದು ಸತಿ ನಾವು ಉಪ್ಪು ರೈಸಿಗೆ ಹಾಕೋಲ್ಲ. ಈಗ ನಾನು ಈ ಥರ ಹುಳಿ ಅನ್ನ ಮಾಡಬೇಕಂತೆ ನಾನು ಉಪ್ಪು ಜಾಸ್ತಿ ಹಾಕಿಬಿಟ್ಟು ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಮೇಲೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಇದು ತುಂಬ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮೇಲೇ ಉದುರಿಸ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಆಮೇಲೆ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು. ಈ ಥರ ಹುಳಿ ಅನ್ನ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.